ಹಲೋ ಎಲ್ಲರಿಗೂ. ಇವತ್ತು ನಾವು ಭೀಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಭಟ್ಕಲಿಂದ 40 ಕಿಲೋಮೀಟರ್ ಆಗುತ್ತೆ. ಹಾಗೆ ಜೋಗ ಜಲಪಾತದಿಂದ ಕೂಡ 40 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ದಾರಿ ಇರೋದ್ರಿಂದ ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು, ಅಥವಾ ನಿಮಗೆ ಜೀಪ್ ಕೂಡ ಸಿಗುತ್ತೆ. 700 to 800 2 ways ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಮೇಲೆ ಹತ್ಕೊಂಡು ಹೋದರೆ ನಿಮಗೆ ಸುಂದರವಾದ ಶಿವನ ಟೆಂಪಲ್ ಸಿಗುತ್ತೆ ಇಲ್ಲಿ ಮೇಲೆ. ಇದು ಭೀಮೇಶ್ವರ ದೇವಸ್ಥಾನ ಎಂದೇ ಹೆಸರುವಾಸಿಯಾಗಿದೆ. ಇದು ಭೀಮನೆ ಕಟ್ಟಿಸಿರೋದು ಅಂತ ಹೇಳ್ತಾರೆ. ಹಾಗೆ ಅರ್ಜುನ ಬಾಣದಿಂದ ಕಲ್ಲಿಗೆ ಹೊಡೆದಾಗ ಈ ನೀರಿನ ಜರಿ ಶುರುವಾಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಕರೆಂಟ್ ಇಲ್ದಿದ್ದ ಕಾರಣ ನಿಮಗೆ ಸರಿಯಾಗಿ ದೇವಸ್ಥಾನ ತೋರ್ಸೋಕ್ಕಾಗ್ತಾ ಇಲ್ಲ. ಹಾಗೆ ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಎಲ್ಲೆಲ್ಲೂ ನಿಮಗೆ ಹಚ್ಚ ಹಸಿರೇ ನೋಡಲು ಸಿಗುತ್ತದೆ. ಇಲ್ಲಿ ತುಂಬಾ ಚೆನ್ನಾಗಿದೆ ವ್ಯೂ ಎಲ್ಲ. ನೋಡ್ತಾ ಇದ್ದೀರಲ್ಲ, ಇದೇ ಒಂದು ಚಿಕ್ಕದಾದ ಫಾಲ್ಸ್ ಇದೆ ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ. ಬರುವಾಗ ತುಂಬ ಸೇಫ್ಟಿಯಾಗಿ ಬನ್ನಿ, ಯಾಕಂದರೆ ಲೀಚಸ್ ಎಲ್ಲ ತುಂಬ ಕಾಲಿಗೆ ಅಂಟ್ಕೊಳ್ಳುತ್ತೆ ಇಲ್ಲಿ. ಆ ಪ್ಲೇಸ್ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಬಾಯ್ ಬಾಯ್.